ಬುದ್ಧಿಗೂ ಒಂದು ಇತಿ ಮಿತಿ ಅದ. ಅದು ಏನನ್ನ ಹೇಳ್ತದೆ, ಏನನ್ನ ಕಾಣ್ತದೆ, 100ಕ್ಕೆ 100 ಪಕ್ಕ ಇರ್ತದಂತೂ ಹೇಳಲಿಕ್ಕಾಗೋದಿಲ್ಲ. ಈಗ ಬುದ್ಧಿಯನ್ನು ಬಳಸಿ ಈ ಮನುಷ್ಯ, ರಾಮ ಅನ್ನುವ ಮನುಷ್ಯ ಚಲೋ ಇಲ್ಲ ಅಂತ ನಿರ್ಣಯಕ್ಕೆ ಬರಬೇಕಾದರೂ ಎಷ್ಟು ಕಷ್ಟದ, ಒಳ್ಳೆಯವದಾನ ಅಂತ ಹೇಳಬೇಕಾದರೂ ಎಷ್ಟು ಕಷ್ಟದ ಹೇಳಿ. ಇಡೀ ಜೀವನದ ಎಲ್ಲ ಘಟನೆಗಳನ್ನು ಪರಾಮರ್ಶೆ ಮಾಡಲಾರದೆ ಈ ಮನುಷ್ಯ ಒಳ್ಳೆಯವ ಕೆಟ್ಟವ ಅಂತ ಹೇಳಿಕ್ಕಾಗೋದಿಲ್ಲ. ಮತ್ತು ಅಷ್ಟೆಲ್ಲ ನಾವು ನೋಡಲಿಕ್ಕೂ ಆಗೋದಿಲ್ಲ, ಯಾವಾಗಲೂ ಸಾಧ್ಯ ಅದ ಏನು. ಸುಮ್ಮನೆ ಒಂದು ಅಭಿಪ್ರಾಯ ಅಷ್ಟೆ, ಈ ಮನುಷ್ಯ ಒಳ್ಳೆಯವ, ಈ ಮನುಷ್ಯ ಕೆಟ್ಟವ, ಒಂದು ಸಾಮಾನ್ಯ ಅಭಿಪ್ರಾಯವೇ ವಿನಃ ಅದನ್ನು 100ಕ್ಕೆ 100 ಸಿದ್ಧ ಮಾಡಲಿಕ್ಕೆ ಬರೋದಿಲ್ಲ.